ನಮ್ಮ ಪ್ರಾಡಕ್ಟ್ನ ಮೀಶೋದಲ್ಲಿ ಸೆಲ್ ಮಾಡೋದಕ್ಕೆ ನಾವು ಯಾವುದೇ ರೀತಿ ಕಮಿಷನ್ ಚಾರ್ಜಸ್ ಕೊಡಬೇಕಾಗಿಲ್ಲ. ತುಂಬ ಜನ ನನಗೆ ಡಿ ಎಮ್ನಲ್ಲಿ ಕೇಳ್ತಿದ್ದಿದ್ದು ಕ್ವೆಶನ್ಸ್, ಮೀಶೋ ಕಮಿಷನ್ ಚಾರ್ಜಸ್ ಎಷ್ಟಿರುತ್ತೆ, ಲೇಬಲ್ ಮತ್ತು ಬಿಲ್ ಆಫ್ ಇನ್ವಾಯ್ಸ್ ಎಲ್ಲ ಹೇಗೆ ಜನ್ರೇಟ್ ಮಾಡ್ಕೊತೀರಾ, ಕೊರಿಯರ್ ಆಫೀಸ್ಗೆ ನಾವೇ ನಮ್ಮ ಆರ್ಡರ್ಸ್ನ ತಲುಪಿಸ್ಬೇಕಾ ಅಂತ ಕೇಳ್ತಿದ್ರಿ. ಈಗ ನಮಗೊಂದು ಆರ್ಡರ್ ಬಂದಿದೆ ಅಂದರೆ ನಾವು ಆ ಆರ್ಡರ್ನ ಅಕ್ಸೆಪ್ಟ್ ಮಾಡಿಕೊಂಡಾಗ ನಮಗೆ ಅಂತ ಒಂದು ಲೇಬಲ್ ಜನ್ರೇಟ್ ಆಗುತ್ತೆ. ಆ ಲೇಬಲಲ್ಲಿ ಬಿಲ್ ಆಫ್ ಇನ್ವಾಯ್ಸ್ ಮತ್ತು ಆ ಆರ್ಡರ್ನ ಪಿಕ್ ಮಾಡ್ಕೊಂಡು ಹೋಗೋ ಕೊರಿಯರ್ ಪಾರ್ಟ್ನರ್ ಕೂಡ ಅಸೈನ್ ಆಗಿರ್ತಾರೆ. ಸೊ ಅಸೈನ್ ಆಗಿರೋ ಕೊರಿಯರ್ ಪಾರ್ಟ್ನರ್ಸ್ ಅವರೇ ಬಂದು ನಮ್ಮ ಪಿಕಪ್ ಅಡ್ರೆಸ್ಸಲ್ಲಿ ನಮ್ಮ ಆರ್ಡರ್ಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸಪೋಸ್ ಅವರೇನಾದರೂ ಬಂದಿಲ್ಲ ಅಂದರೆ ನಮ್ಮ ಲೊಕೇಶನ್ನಲ್ಲಿ ಇರೋ ಹತ್ತಿರದಲ್ಲಿ ಇರೋ ಅವರ ಕೊರಿಯರ್ ಆಫೀಸ್ಗೆ ನಾವು ಹೋಗಿ ಆರ್ಡರ್ಸ್ನ ತಲುಪಿಸ್ಬೋದು. ಮತ್ತು ಇನ್ನು ಶಿಪ್ಪಿಂಗ್ ಚಾರ್ಜಸ್ ಮತ್ತು ಕೊರಿಯರ್ ಚಾರ್ಜಸ್ ಅಂತ ಏನೂ ಇರಲ್ಲ. ಶಿಪ್ಪಿಂಗ್ ಚಾರ್ಜಸ್ನ ಮೀಶೋ ಕಸ್ಟಮರ್ ಹತ್ರನೇ ಕಲೆಕ್ಟ್ ಮಾಡ್ಕೊತಾರೆ. ಸಪ್ಲೈಯರ್ ಹತ್ರ ಬರೀ ರಿವರ್ಸ್ ಶಿಪ್ಪಿಂಗ್ ಚಾರ್ಜಸ್ನ ಕಲೆಕ್ಟ್ ಮಾಡ್ಕೊತಾರೆ. ನಿಮಗೂ ಏನಾದರೂ ಮೀಶೋ ರಿಲೇಟೆಡ್ ಕ್ವೈರೀಸ್ ಇದ್ದರೆ DM ಮಾಡಿ, ಇಲ್ಲ ಕಮೆಂಟ್ ಮಾಡಿ. ಹಾಗೆ ಮೀಶೋ ರಿಲೇಟೆಡ್ ಕಂಟೆಂಟ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.